me forever on fire. ಇವತ್ತು ನಕ್ಸಲರು ಶರಣಾಗ್ತಾ ಇದ್ದಾರೆ. ಕಾನೂನಿನ ಪ್ರಕಾರ ಏನಾಗಬೇಕು ಅದಾಗುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಇಷ್ಟೇ ಹೇಳಬಹುದು, ನಾನು ಇನ್ನೇನು ಹೇಳೋಕ್ಕಾಗಲ್ಲ, ಬಾಕಿ ವಿಚಾರ ಈಗ ನಾನು ಮಾತಾಡಲ್ಲ. ನಾವು ಶರಣಾಗಿ ಅಂತ ಹೇಳಿ ಕರೆ ಕೊಟ್ಟಿದ್ವು. ವಿಕ್ರಮ್ ಗೌಡ ಎನ್ಕೌಂಟರ್ ವೇಳೆಯಲ್ಲೇ ಕರೆ ಕೊಟ್ಟಿದ್ವಿ ನಾವು. ಅವರ ಮೇಲೆ ಹಲವು ಕೇಸ್ಗಳಿವೆ, ನಿಜ. ಅವರೆಲ್ಲ ಮೊದಲು ಶರಣಾಗಲಿ, ಆಮೇಲೆ ಅವರ ಕೇಸ್ ವಿಚಾರ ನೋಡೋಣ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಸರೆಂಡರ್ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ನಾನು ಹೇಳಬಲ್ಲೆ. ಮಿಕ್ಕಿದ್ದೆಲ್ಲ ವಿಚಾರಗಳನ್ನು ಈಗ ಸದ್ಯದಲ್ಲಿ ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಅವ್ರ ಕಂಡೀಷನ್ಸ್ ಏನು ಮತ್ತು ನಾವೇನು ಪ್ರಾಮಿಸ್ ಮಾಡಿದ್ದೇವೆ ಅದೆಲ್ಲ ಆಮೇಲೆ ಹೇಳ್ತೇನೆ. ಇಲ್ಲ, ನಾವೇನು ನೋಡಿ, ನಾವು ಕರೆ ಕೊಟ್ಟಿದ್ದು ಇಲ್ಲೇ ನಿಂತ್ಕೊಂಡು ಹೇಳಿದೆ ಅಲ್ಲ ನಾನು. ವಿಕ್ರಮ್ ಗೌಡನ ಇದು ಆದಾಗ ಅವರ ಸಾವಾದಂಥ ಸಂದರ್ಭದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ಹೇಳಿದೆ, ನೋಡಿ ನೀವೆಲ್ಲ ಸರೆಂಡರ್ ಆಗಿ ಯಾಕೆ ಈ ದಾರಿ ಹಿಡ್ದಿದ್ದೀರಾ ಜೀವನದಲ್ಲಿ, ದಯಮಾಡಿ ನೀವೆಲ್ಲ ಬನ್ನಿ ಅಂತ ಹೇಳಿ ನಾನು ಆಹ್ವಾನ ಕೊಟ್ಟಿದ್ದೆ ಅವರಿಗೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ANFನವರು ಕೆಲಸ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ, ಯಾಕಪ್ಪ ನೀವು ಅಲ್ಲಿ ಕಾಡಲ್ಲಿ ಇದ್ಕೊಂಡು ಈ ರೀತಿ ಜೀವನ ನಡೆಸ್ತಾ ಇದ್ದೀರಾ, ಬಂದ್ಬಿಡಿ, ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರಿ ನೀವು ಅಂತ ಹೇಳಿ ಕರೆದಿದ್ದಾರೆ. ಈಗ ಅವ್ರ ಮೇಲೆ ಕೇಸ್ಗಳಿದೆ ನಿಜ. ಅದನ್ನು ಯಾವ ರೀತಿ ಅವರು ಸರೆಂಡರ್ ಆದಮೇಲೆ ಯಾವ ರೀತಿ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ಅದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಅದನ್ನು ನೋಡ್ತೇವೆ. ಈಗ ಅವರು ಸರೆಂಡರ್